ಶ್ರೀ ಗುರುಭ್ಯೋ ನಮಃ. ಈ ದಿನ ಬೊಮ್ಮಗಟ್ಟೆ ಗ್ರಾಮದಲ್ಲಿ ವಿಶೇಷವಾಗಿ ವರ್ಣನ ಕೃಪೆಯಾಗಿ ಮತ್ತು ಮಳೆ ಬಂದಿಲ್ಲದ ಕಾರಣ ರೈತರಿಗೆ ಸಂಕಷ್ಟ ಆಗಿ ಮಳೆ ಬೆಳೆ ಬರಲಂತೇಳಿ ವಿಶೇಷವಾಗಿ ಗಂಗಾದೇವಿಯನ್ನು ಪೂಜೆ ಮಾಡಿಕೊಂಡು ಎಲ್ಲ ಮಹಿಳೆಯರು, ಯುವಕರು, ರೈತರು ಎಲ್ಲರೂ ಸೇರಿಕೊಂಡು ವಿಶೇಷ ಪ್ರಾರ್ಥನೆ ಮಾಡಿ ಒಂದು ರಾಜಬೀದಿಯ ಮೆರವಣಿಗೆ ಮೂಲಕ ತೆಗೆದುಕೊಂಡು ಬಂದು ಈಶ್ವರನ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ನಡೀತಾ ಇದೆ. ಈ ಒಂದು ವಿಶೇಷ ಪ್ರಾರ್ಥನೆಯಿಂದ ಎಲ್ಲರಿಗೂ ಸರ್ವರಿಗೂ ಶುಭವಾಗಲಿ, ರೈತರಿಗೂ ಒಳ್ಳೆಯದಾಗಲಿ ಮತ್ತು ವರ್ಣನ ಕೃಪೆಯಿಂದ ಇಡೀ ಕರ್ನಾಟಕ ಮತ್ತು ಭಾರತ ದೇಶ ಮತ್ತು ನಮ್ಮ ಗ್ರಾಮಗಳಲ್ಲಿ ಸಮೃದ್ಧಿಯಾಗಿ ರೈತರ ಸಂಕಷ್ಟ ತೊಲಗಲಿ ಅಂತೇಳಿ ಒಂದು ವಿಶೇಷ ಪ್ರಾರ್ಥನೆ ಮಾಡುತ್ತಾ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸರ್ವರು, ಮಹಿಳೆಯರು, ಯುವಕರು, ರೈತರು ಎಲ್ಲರೂ ಸರ್ವಾನುಮತದಿಂದ ಬಂದು ಸಹಕರಿಸಿ ತನುಮನಧನಗಳನ್ನು ಸೇವೆ ಸಲ್ಲಿಸಿದ ಎಲ್ಲರಿಗೂ ಒಳ್ಳೇದು ಮಾಡಲಿ ದೇವರು. ಈ ಮೂಲಕ ವರ್ಣನಿಗೆ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ತುಳ್ಕುಂಟ್ರಲ್ಲಿ ಪ್ರಾರ್ಥನೆ ಮಾಡ್ತೀವಿ, ಈಶ್ವರನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಮಳೆ ಬೆಳೆ ಎಲ್ಲ ಚೆನ್ನಾಗಿ ಬರಲ್ಲ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಈಗ ಮದಗಂಟೆಯಿಂದ ಗಂಗಮ್ಮನ್ ತಂದಿದ್ದಾಯ್ತು. ರುದ್ರದೇವರಿಗೆ ರುದ್ರಾಭಿಷೇಕ ಮಾಡಿದ್ದಾಯ್ತು. ಮಳೆಗಾಗಿ ವಿಶೇಷ ಪೂಜೆ ಪ್ರಾರ್ಥನೆಗಳನ್ನು ಹಲವಾರು ಯಾವುದೋ ಹೋಳಿಗೆ ಅಮ್ಮನ್ನು ಮಾಡಿದ್ವಿ, ಕಪ್ಪೆ ಮೆರವಣಿಗೆ ಮಾಡಿದ್ವಿ, ಕಪ್ಪೆ ಮದುವೆ ಮಾಡಿದ್ವಿ. ಈಗ ಮಳೆ ಗಂಗಮ್ಮನ್ನು ತಂದಿದ್ದೀವಿ. ಈ ಸಂಸ್ಕೃತದಲ್ಲಿ ಮಳೆ ಬಂದೇ ತಿರುತ್ತೆ ಅಂತ ನಮ್ಮ ಒಂದು ಭಾವನೆ, ನಂಬಿಕೆ ಇದೆ. ಅದಕ್ಕೋಸ್ಕರ ರುದ್ರಾಭಿಷೇಕ ಮಾಡಿದ್ದೀವಿ. ರೈತನ ಕೈಗೆ ಅಂಟಿದ ಮಣ್ಣು, ಸೈನಿಕನ ಕೈಗೆ ಅಂಟಿದ ರಕ್ತ, ಶಿಕ್ಷಕನ ಕೈಗೆ ಅಂಟಿದ ಬಳಪದ ಧೂಳು ಇವು ದಿಕ್ಕನ್ನೇ ಬದಲಿಸಬಹುದು. ಜೈ ರೈತ, ಜೈ ಅನ್ನದಾತ ಅಂತ ಹೇಳಿದ್ರೆ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಒಂದು ಕೊಡ, ಈ ಕಡೆ ಬಿಡಕಲ್ಲಿ 101 ಕೊಡ ಒಳ ಹಿಂದೆ 200 ವರ್ಷದಿಂದ ಇತಿಹಾಸದಾಗ ಅಲ್ಲಿ ಫಸ್ಟ್ ಬಿಡಕಲ್ಲಿಗೆ ಅಲ್ಲಿ ಒಂದು 100 ಕೊಡ ಹಾಕಿ ಎಲ್ಲಾರು ಒಂದೊತ್ತಿಲ್ಲ ಹುಡುಗರು ನಿತ್ಯದಿಂದ ಪೂಜೆ ಮಾಡಿ ಎಲ್ಲಾರು ಸಾಕಾರ ಮಾಡಿ ಇದು ಯಾವಾಗಲೂ ಬಂದ್ರೆ ಮಳೆ ನನ್ಕಂತ ಬಂದಿವಿ. ಈ ಸಲ ಆತ ಏನ್ ಮಾಡ್ತಾನೆ ನಾವೆಲ್ಲ ಆತನ ತೋರ್ತ ಮಾಡ್ಕೊಂತ ಇದೀವಿ. ಒಂದು ಮಳೆ ಹೋದಾಗ ಪುರಾತನ ಕಾಲದಿಂದ ಅಲ್ಲಿ ಒಂದು ಬಾವಿ ಇದೆ ಸಣ್ಣದು. ಆ ಬಾವಿಲಿಂದ ಮಳೆ ಗಂಗಮ್ಮನ ಮಾಡ್ಕೊಂಡು ಗಂಗಿನ ಮಾಡಿ ಅಲ್ಲಿಂದ ಗಂಗಿನ ಹೊತ್ಕೊಂಡು ತಗೊಂಡ್ಬಂದು ಈಶ್ವರ ದೇವರಿಗೆ ಅಭಿಷೇಕ ಮಾಡಿದಾಗ ಅವತ್ತು ಮಳೆ ಬರ್ತತೆ ಅಂತ ಒಂದು ಹಿಂದಿನ ಕಾಲದಿಂದಾನು ಪದ್ಧತಿ ಇದೆ. ಅದೇ ಪದ್ಧತಿ ಪ್ರಕಾರ ಇವತ್ತು ಕೂಡ ನಾವು ಅದೇ ಪದ್ಧತಿ ಮಾಡಿದ್ದೀವಿ. ನಿನ್ನೆಲಿಂದ ವಾತಾವರಣನೇ ಚೇಂಜ್ ಆಗಿದೆ, ಬರಬಹುದು ಅಂತ ಆ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇದ್ವಿ.